ನವೆಂಬರ್ ಕ್ರಾಂತಿಗೆ ತೆರೆಮರೆಯಲ್ಲೇ ಅಖಾಡ ಸಜ್ಜಾಗ್ತಾ ಇದೆಯಾ? ಸಚಿವರ ಸರಣಿ ಮೀಟಿಂಗ್ ಆಗ್ತಾ ಇದೆ. ನಾಯಕರ ದೆಹಲಿ ಯಾತ್ರೆ ಕೂಡ ಮುಂದುವರಿತಾ ಇದೆ. ನವೆಂಬರ್ ಕ್ರಾಂತಿಗೆ ಈಗ ಅಖಾಡ ಸಜ್ಜಾಗ್ತಿದೆಯಾ ಅನ್ನೋದು ಸಚಿವರ ಸರಣಿ ಮೀಟಿಂಗ್, ಇನ್ನೊಂದು ಕಡೆ ನಾಯಕರ ದೆಹಲಿ ಯಾತ್ರೆ. ಕಾಂಗ್ರೆಸ್ ಪಾಳಯದಲ್ಲಿ ಒಳಗೊಳಗೆ ಭಾರಿ ಬೆಳವಣಿಗೆ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಹೊಗೆ ಆಡ್ತಾ ಇದೆ ನಾಯಕತ್ವ ಕದನ. ನವೆಂಬರ್ ಕ್ರಾಂತಿಗೆ ತೆರೆಮರೆಯಲ್ಲೇ ಅಖಾಡ ಸಜ್ಜಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ಒಂದು ವಿಚಾರ ಈಗ ಚರ್ಚೆಯಲ್ಲಿರೋದು. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರ. ಇತ್ತೀಚೆಗಷ್ಟೇ ಅವ್ರನ್ನ ಕೇಳಿದಾಗ ಹೈಕಮಾಂಡ್ ಇದರ ಬಗ್ಗೆ ತೀರ್ಮಾನ ಮಾಡುತ್ತೆ ಅಂತ ಅವ್ರು ಹೇಳಿದರು. 5 ವರ್ಷ ನೀವೇ ಇರ್ತೀರಾ ಅಂತ ಕೇಳಿದಾಗ, ಇನ್ನು ಸಚಿವರನ್ನ ಕೇಳಿದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ನಾವು ಮಾತನಾಡಿರೋದು ನಾವು ಗಮನಿಸಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ಪರಮೇಶ್ವರ್ ಅದರಲ್ಲಿ ಹೇಳಿದರು, ನನಗೆ ಗೊತ್ತಿರೋ ಹಾಗೆ ಆ ಥರ ಯಾವುದೇ ಮಾತುಕತೆ ಆಗಿರೋದು ನಮಗೆ ಮಾಹಿತಿ ಇಲ್ಲ ಅಂತ, ಯಾವುದೇ ಒಪ್ಪಂದ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದರು. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ಕೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಈಗ ಅಹಿಂದ ನಾಯಕರುಗಳು ಸಭೆ ಸೇರ್ತಾ ಇರೋದು, ಮೀಟಿಂಗ್ಗಳಾಗ್ತಾ ಇರೋದು, HC ಮಹದೇವಪ್ಪ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಇದೆಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಸಂತೋಷ್ ಲಾಡ್ ಅವ್ರನ್ನ ಕೇಳಿದಾಗ ಈ ಚುನಾವಣೆ ಅಂತ ಬಂದಾಗ ರಾಜಕೀಯದಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯ ಇರಬೇಕು, ಅವರ ನಾಯಕತ್ವ ಅಗತ್ಯ ಅನ್ನೋದು ಕೂಡ ಹೇಳಿದ್ದಾರೆ. ಇನ್ನು ನವೆಂಬರ್ ಕ್ರಾಂತಿ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಅಹಿಂದ ದಾಳ ಈಗ ಜೋರಾಗ್ತಾ ಇದೆ. ದಲಿತ ನಾಯಕರು ಅಲರ್ಟ್ ಆಗಿದ್ದಾರೆ. ಸಭೆ ಮೇಲೆ ಸಭೆ ಆಗ್ತಾ ಇದೆ. ದಲಿತ ನಾಯಕರು ಅಲರ್ಟ್, ಸಭೆಯ ಮೇಲೆ ಸಭೆ ಆಗ್ತಿರೋದು ಕೂಡ ಈಗ ನವೆಂಬರ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಬಹಳ ಮಹತ್ವ ಪಡೀತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಿರುವಂತ ನಾಯಕರು. ನಿನ್ನೆ ದಲಿತ ಸಚಿವರ ಕ್ಲೋಸ್ ಡೋರ್ ಮೀಟಿಂಗ್ ಆಯಿತು. ಪರಂ ಮತ್ತು ಮಹದೇವಪ್ಪ ಗುಪ್ತ ಮಾತುಕತೆ ನಡೆಸಿದರು. ವಿಧಾನಸೌಧದಲ್ಲಿ ಪರಂ ಮತ್ತು ಮಹದೇವಪ್ಪ ಸಭೆ, ಸಿಎಂ ಸಭೆಯ ಬಳಿಕ ಒಟ್ಟಾಗಿ ಇಬ್ಬರು ಕೂಡ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಹೀಗೆ ಒಂದಾದ್ಮೇಲೆ ಒಂದು ಮೀಟಿಂಗ್ಗಳಾಗ್ತಿರೋದು ಯಾವ ಕಾರಣಕ್ಕೆ ಅನ್ನೋ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ. ಎಲ್ಲೂ ಕೂಡ ಈ ಅಧಿಕಾರ ಹಂಚಿಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಸಿಎಂ ಇವರು ಆಗ್ತಾರೆ ಅಂತ ಪರ್ಟಿಕ್ಯುಲರ್ಲಿ ಯಾರ ಹೆಸರನ್ನು ಕೂಡ ಅಲ್ಲಿ ತೆಗೆದುಕೊಳ್ಳುವಂಥದ್ದು ಆಗ್ತಾ ಇಲ್ಲ. ನಾವು ಗಮನಿಸ್ತಾ ಹೋದರೆ ಒಂದು ವೇಳೆ ಅಂತ ಪವರ್ ಶೇರಿಂಗ್ನ ಮಾತುಕತೆ ಆಗಿದ್ರೆ ಇಷ್ಟೊತ್ತಿಗೆ DK ಅವರ ವಿಚಾರವಾಗಿ ಒಂದಷ್ಟು ಹಿರಿಯ ಸಚಿವರು ಮಾತನಾಡಬೇಕಾಗಿತ್ತು, ಯಾಕೆ ಅವ್ರು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಇನ್ನು ಮಹದೇವಪ್ಪ ನಿವಾಸದಲ್ಲೂ ಕೂಡ ನಡೆದಿತ್ತು ಮೀಟಿಂಗ್. ಡಾಕ್ಟರ್ G ಪರಮೇಶ್ವರ್, HC ಮಹದೇವಪ್ಪ ಮೀಟಿಂಗ್ ಬಳಿಕ, ಸಭೆ ಬಳಿಕ ಪವರ್ ಶೇರಿಂಗ್ ಸ್ಪಷ್ಟನೆ ಕೇಳಿದಂತ ಸಚಿವರು. ಇನ್ನು 5 ವರ್ಷಕ್ಕೆ ಸಿದ್ದರಾಮಯ್ಯ ಆಯ್ಕೆ ಆಗಿದ್ದಾರೆ ಎಂದಿದ್ರು. ಪವರ್ ಶೇರಿಂಗ್ ನಮಗೆ ಗೊತ್ತಿಲ್ಲ ಎಂದು ಸಂದೇಶ ಸಾರಿದ್ರು. ಈಗ ಮತ್ತೊಮ್ಮೆ ಮೀಟಿಂಗ್ ಸೇರಿದಂತ ನಾಯಕರು ಒಂದು ಈ ಸಂಪುಟದಲ್ಲಿ ಆಗುವಂತಹ ಬದಲಾವಣೆ, ಇನ್ನೊಂದು ನಾಯಕತ್ವ ಬದಲಾವಣೆ, ಈ 2 ಸಾಧ್ಯತೆಗಳು ದಟ್ಟವಾಗಿದೆ ನವೆಂಬರ್ನಲ್ಲಿ. ಡಾಕ್ಟರ್ G ಪರಮೇಶ್ವರ್, HC ಮಹದೇವಪ್ಪ ಮೀಟಿಂಗ್. ದಲಿತ ಸಚಿವರು ಈಗ ಒಬ್ಬರಾದ್ಮೇಲೆ ಒಬ್ಬರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಮಹದೇವಪ್ಪ ನಿವಾಸದಲ್ಲೂ ಕೂಡ ಒಂದು ಮೀಟಿಂಗ್ ಆಗಿತ್ತು. ಅದಾದ ನಂತರ ಈ ಪವರ್ ಶೇರಿಂಗ್ ಬಗ್ಗೆ ಕೇಳಿದಾಗ ನಮಗೆ ಅದರ ಬಗ್ಗೆ ಸದ್ಯಕ್ಕಂತೂ ಮಾಹಿತಿ ಇಲ್ಲ, ಅಥವಾ ಹಿಂದೆ ಕೂಡ ಇದರ ಬಗ್ಗೆ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಸಭೆ ಬಳಿಕ ಪವರ್ ಶೇರಿಂಗ್ ಸ್ಪಷ್ಟನೆಯನ್ನ ಕೇಳಿದ ಸಚಿವರು. 5 ವರ್ಷಕ್ಕೆ ಸಿದ್ದರಾಮಯ್ಯ ಆಯ್ಕೆ ಆಗಿದ್ದಾರೆ ಅನ್ನೋದನ್ನು ಬಿಟ್ಟರೆ ಪವರ್ ಶೇರಿಂಗ್ ಸಂಬಂಧಪಟ್ಟ ಹಾಗೆ ಹಿರಿಯ ಸಚಿವರುಗಳಿಗೆ ಮಾಹಿತಿ ಇಲ್ಲ ಅವ್ರು ಹೇಳ್ತಿರುವಂಥ ಪ್ರಕಾರ. ಇನ್ನು ಕ್ರಾಂತಿ ಚರ್ಚೆ ಹೊತ್ತಲ್ಲೇ ಮತ್ತೆ ಔತಣ ರಾಜಕಾರಣ ಜೋರಾಗ್ತಾ ಇದೆ. ನವೆಂಬರ್ 7ಕ್ಕೆ ಸಿಎಂಗೆ KN ರಾಜಣ್ಣ ಔತಣಕೂಟ. ನವೆಂಬರ್ 7ರಂದು ಸಿಎಂಗೆ ಔತಣಕೂಟ ಏರ್ಪಡಿಸಿದ್ದಾರೆ KN ರಾಜಣ್ಣ. ಸದ್ಯಕ್ಕೆ ಸಚಿವ ಸಂಪುಟದಿಂದ ಹೊರಗಿರುವಂತಹ ರಾಜಣ್ಣ ತುಮಕೂರಿನಲ್ಲಿ ಔತಣಕೂಟ ಏರ್ಪಡಿಸಿದಂತ KN ರಾಜಣ್ಣ ನವೆಂಬರ್ 7ನೇ ತಾರೀಕು, ನವೆಂಬರ್ 10ರ ನಂತರ ದೆಹಲಿಗೆ DKಶಿ ಹೋಗುವಂತ ಸಾಧ್ಯತೆ ಇದೆ. DK ದೆಹಲಿಗೆ ಹೋಗೋ ಮುಂಚೆ ರಾಜಣ್ಣ ಸಭೆ. ದೆಹಲಿಗೆ ಹೋಗೋ 3 ದಿನ ಮುಂಚೆ ಮೀಟಿಂಗ್ ಅನ್ನ ಕರೆಯಲಾಗ್ತಾ ಇದೆ. ಆ ಮೂಲಕ ಸಿದ್ದರಾಮಯ್ಯ ಆಪ್ತರು, ಅಹಿಂದ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ, ಅಥವಾ ಮೀಟಿಂಗ್ಗಳು ಕಂಡು ಬರ್ತಾ ಇದೆ. ದೆಹಲಿ 10, 15 ಈ ಎಲ್ಲ ಡೇಟ್ಗಳು ಕೂಡ ಬಹಳ ಮುಖ್ಯ ಇರೋದು. ಒಂದು ಕಡೆ ಡೆಡ್ಲೈನ್ ಕೊಟ್ಟಿರುವಂಥ 20ನೇ ತಾರೀಕಿನ ಡೆಡ್ಲೈನ್, ಇನ್ನೊಂದು 15ನೇ ತಾರೀಕು ಸಿಎಂ ಹೋಗ್ತಾರೆ ದೆಹಲಿಗೆ ಅನ್ನೋ ವಿಚಾರ. ಇದರ ಜೊತೆಗೆ DCM ಕೂಡ ನವೆಂಬರ್ 2ನೇ ವಾರದಲ್ಲಿ ಹೋಗ್ತಾ ಇದ್ದಾರೆ ದೆಹಲಿಗೆ ಅನ್ನೋದರ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ.